ನೋಡಿ, ಸಾರಿಗೆ ಇಲಾಖೆಯ ನೌಕರರು ಮುಷ್ಕರವನ್ನು ನಾಳೆ ಕೈಗೊಂಡಿದ್ರು. ಹೀಗಾಗಿ ಒಂದ್ ಕಡೆ ಸಾರಿಗೆ ಇಲಾಖೆಯ ಸಂಘಟನೆಗಳ ಕ್ರಿಯಾಶೀಲ ಸಮಿತಿಯ ಅಧ್ಯಕ್ಷ ಅನಂತ್ ಸುಬ್ಬರಾವ್ ಅವರು ವಿಧಿವಶರಾಗಿದ್ದಾರೆ. ಹೀಗಾಗಿ ಸಾರಿಗೆ ಇಲಾಖೆಯ ಈ ಒಂದು ಮುಷ್ಕರವನ್ನ ಮುಂದೂಡಲಾಗಿದೆ. ಹೃದಯಾಘಾತದಿಂದ ಅನಂತ್ ಸುಬ್ಬರಾವ್ ನಿಧನರಾಗಿದ್ದಾರೆ. ಸಾರಿಗೆ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷ ವಿಧಿವಶರಾಗಿದ್ದಾರೆ. ಬೆಂಗಳೂರಲ್ಲಿ ಅನಂತ್ ಸುಬ್ಬರಾವ್ ಕೊನೆಯುಸಿರು. ನಾಳೆ ನಡಿಬೇಕಿದ್ದ ಸಾರಿಗೆ ಮುಷ್ಕರ ಮುಂದೂಡಿಕೆ ಮಾಡಲಾಗಿದೆ. ಅನಂತ್ ಸುಬ್ಬರಾವ್ ನಿಧನದ ಬೆನ್ನಲ್ಲೇ ಮುಷ್ಕರವನ್ನ ಮುಂದೂಡಿದ್ದಾರೆ. ಹೃದಯಾಘಾತದಿಂದ ಅನಂತ್ ಸುಬ್ಬರಾವ್ ನಿಧನರಾಗಿದ್ದಾರೆ. ಸಾರಿಗೆ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿಯ ಅಧ್ಯಕ್ಷರಾಗಿದ್ದರು ಇವರು. ಬೆಂಗಳೂರಲ್ಲಿ ಅನಂತ ಸುಬ್ಬರಾವ್ ವಿಧಿವಶರಾಗಿದ್ದಾರೆ. ನಾಳೆ ಸಾರಿಗೆ ಇಲಾಖೆಯ ಮುಷ್ಕರವನ್ನು ಕೈಗೊಳ್ಳಲಾಗಿತ್ತು. ಹೀಗಾಗಿ ಯಾವಾಗ ಸುಬ್ಬರಾವ್ ನಿಧನರಾದರೂ ಈ ಸಾರಿಗೆ ಇಲಾಖೆಯ ಮುಷ್ಕರವನ್ನು ಮುಂದೂಡಿಕೆ ಮಾಡಲಾಗಿದೆ. ರಿಪಬ್ಲಿಕ್ ಕನ್ನಡದ ಜೊತೆ ಕೊನೆಯದಾಗಿ ಇವರು ಮಾತನಾಡಿದರು. ನಾಳೆ ವಿವಿಧ ಬೇಡಿಕೆಗಳನ್ನು ಇಟ್ಕೊಂಡು ಸಾರಿಗೆ ಇಲಾಖೆ ನೌಕರರು ಮುಷ್ಕರವನ್ನು ಕೈಗೊಂಡಿದ್ದರು. 38 ತಿಂಗಳ ಹಿಂಬಾಕಿ ವೇತನಕ್ಕೆ ಆಗ್ರಹ ಮಾಡಿ ಸಾರಿಗೆ ಇಲಾಖೆ ನೌಕರರು ಮುಷ್ಕರವನ್ನು ಕೈಗೊಂಡಿದ್ದರು. ರಿಪಬ್ಲಿಕ್ ಕನ್ನಡದ ಜೊತೆ ಕೊನೆಯದಾಗಿ ಅನಂತ ಸುಬ್ಬರಾವ್ ಮಾತನಾಡಿದರು. ಹೋರಾಟದ ಬಗ್ಗೆ ಮಧ್ಯಾಹ್ನ ಮಾತನಾಡಿದ್ದ ಸಾರಿಗೆ ಮುಖಂಡ, ನೌಕರರಿಗೆ ನ್ಯಾಯ ಸಿಗಬೇಕು ಅಂತ ಅನಂತ ಸುಬ್ಬರಾವ್ ಮಾತನಾಡಿದರು. ನಾಳೆ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದ ಸಾರಿಗೆ ಸಂಘಟನೆ ಜಂಟಿ ಕ್ರಿಯಾ ಸಮಿತಿಯ ಅಧ್ಯಕ್ಷರು ರಿಪಬ್ಲಿಕ್ ಕನ್ನಡದ ಜೊತೆ ಕಡೆಯದಾಗಿ ಮಾತನಾಡಿದ್ರು. ಹೋರಾಟದ ಬಗ್ಗೆ ಮಧ್ಯಾಹ್ನ ಮಾತನಾಡಿದ್ರು. ಆದರೆ ಈಗ ಅನಂತ ಸುಬ್ಬರಾವ್ ಅವರು ವಿಧಿವಶರಾಗಿದ್ದಾರೆ. ನಾಳೆ ಸಾರಿಗೆ ಇಲಾಖೆ ಈ ಮುಷ್ಕರ ನಡಿಬೇಕಿತ್ತು. ಹೀಗಾಗಿ ಮತ್ತೆ ಮುಂದೂಡಿದ್ದಾರೆ. ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷರಾಗಿರುವಂತಹ ಅನಂತ್ ಸುಬ್ಬರಾವ್ ಇದ್ದಾರೆ. ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ಇವತ್ತು ಮುಷ್ಕರ ಆದಮೇಲೆ ನಿಮ್ಮ ಹೋರಾಟ ಹೆಂಗಿರುತ್ತೆ ಸರ್? ಇವತ್ತು ಆ್ಯಕ್ಚುಲಿ ಮುಷ್ಕರ ನಾವು ಮಾಡ್ತಾ ಇಲ್ಲ. ಇವತ್ತೊಂದು ಪ್ರತಿಭಟನೆ ಮಾಡ್ತಿದ್ದೀವಿ. ರಾಜ್ಯದ ಮೂಲೆಗಳಿಂದ ನಮ್ಮ ಕಾರ್ಯಕರ್ತರು 6-7 ಸಂಘಟನೆಗಳಿಗೆ ಸೇರಿರುವಂಥ ಜಂಟಿ ಕ್ರಿಯಾ ಸಮಿತಿ ಸದಸ್ಯರು ಬಂದು ಪ್ರೊಟೆಸ್ಟ್ ಮಾಡ್ತಾಯಿದ್ದೀವಿ ಇವತ್ತು. ಮತ್ತು ಇವತ್ತೊಂದು ಎಚ್ಚರಿಕೆ ಅವರು ನಾವು ಕೊಡೋಕ್ಕೆ ಬಯಸೋದೇನಂತ ಹೇಳಿದರೆ, ಮುಖ್ಯವಾಗಿ 2 ಬೇಡಿಕೆ ಇದೆ. 38 ತಿಂಗಳ ಅರಿಯರ್ಸು, ಅದರಲ್ಲಿ 718 ಕೋಟಿ ಕೊಡಲಿಕ್ಕೆ ಸರ್ಕಾರ ಒಪ್ಪಿದೆ. ಇನ್ನೂ 1100 ಕೋಟಿ ರೂಪಾಯಿ ನಮ್ಗೆ ಬರಬೇಕು. 1/1/24ರಿಂದ ವೇತನ ಹೆಚ್ಚಳ ಆಗಬೇಕು. ಈ 2 ಬೇಡಿಕೆಗಳ ಬಗ್ಗೆ ಒಂದು ಪಾಸಿಟಿವ್ ಆಗಿ ಸರ್ಕಾರ ನಡೆಯದೇ ಇದ್ದರೆ ಬಸ್ ನಾವು ನಿಲ್ಲಿಸ್ತೀವಿ. ಒಂದೇನು, ಸರ್ಕಾರ ಎಸೆನ್ಷಿಯಲ್ ಸರ್ವಿಸ್ ಆ್ಯಕ್ಟ್ ತಂದುಬಿಟ್ಟಿದ್ವಿ ಎಸ್ಮಾ, ಆದ್ದರಿಂದ ನಿಮ್ಮನ್ನು ಎಲ್ಲ ಬ್ಯಾನ್ ಮಾಡ್ತೀವಿ ಸ್ಟ್ರೈಕು ಅಂತೆಲ್ಲ ಹೆದರಿಸ್ಕೊಳ್ಳಿ, ಏನು ಚಿಂತೆ ಇಲ್ಲ. ಹೋರಾಟಕ್ಕೆ ಬಂದವರು ಎಲ್ಲದಕ್ಕೂ ನಾವು ತಯಾರಿದ್ದೀವಿ. ಅದೆಲ್ಲ ಹೋರಾಟಕ್ಕೆ ಬಂದವರು ಇದೆಲ್ಲ ಫೇಸ್ ಮಾಡೋಕ್ಕಾಗದಿದ್ದರೆ ಹೋರಾಟಗಳಾಗಲ್ಲ. ಈ ಗುಲಾಮಗಿರಿ ಪದ್ಧತಿ ನಾವು ಒಪ್ಕೊಂಡಿಲ್ಲ. ಕಾನೂನಿರಲಿ ಬಿಡಲಿ, ನಮ್ಮ ವಿರುದ್ಧವಾಗಿರಲಿ, ಖಂಡಿತ ನಾವು ಸ್ಟ್ರೈಕ್ ಮಾಡ್ತೀವಿ. ಆ ಸ್ಥಿತಿಗೆ ತಳ್ಳಬೇಡಿ ಅಂತ ನಾವು ಸರ್ಕಾರಕ್ಕೆ ಕೇಳ್ತೀವಿ. ಇವತ್ತಿನ ಒಂದು ಮೊಬಿಲೈಸೇಷನ್ನು 16,000 ಜನ ರಾಜ್ಯದ ಮೂಲೆಗಳಿಂದ ಬಂದಿದ್ದಾರೆ. ಅದು ಒಂದು ಎಚ್ಚರಿಕೆ ಗಂಟೆ ಸರ್ಕಾರಕ್ಕೆ ಆಗಬೇಕು. ಮತ್ತು ಸರ್ಕಾರಕ್ಕೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ಸಾರಿಗೆ ನೌಕರನ್ನ ಎದುರಾಕ್ಕೊಳ್ಳೋಕೆ ಹೋಗಬೇಡಿ. ಮೈ ಮೇಲೆ ಯಾಕೆ ಇಡೋಕೆ ಹೋಗ್ತೀರಾ? ಇನ್ನು 1000 ಕೋಟಿ 1100 ಕೋಟಿ ಕೊಡೋಕ್ಕೆ ನಿಮಗೇನಂತ ಬರ್ಡನ್ ಆದರೆ 2 ಇನ್ಸ್ಟಾಲ್ಮೆಂಟಲ್ಲಿ ಕೊಡಿ. ವಿ ಹ್ಯಾವ್ ಗಿವನ್ ಯು ದಿ ಆಪ್ಷನ್. ಬಟ್ 1/1/24ರಿಂದ ವೇತನ ಹೆಚ್ಚಳ ಆಗಲೇಬೇಕು. ಅದು ನೆಗೋಷಿಯಬಲ್. 25% ಕೇಳಿದ್ವಿ, ಕರೆದು ಮಾತನಾಡಿ ಅದು ಯಾವಪ್ಪ ಆಗುತ್ತೋ ಒಂದು ರೀಸನಬಲ್ ಆಗಿ ವಿ ಆರ್ ಪ್ರಿಪೇರ್ಡ್ ಟು ಅಕ್ಸೆಪ್ಟ್ ಇಟ್. ಅದರಿಂದ ಅದು ಬಿಟ್ಟುಬಿಟ್ಟು ಎಸ್ಮಾ ಉಪಯೋಗಿಸ್ತೀವಿ, ನಿಮ್ಮ ಕ್ಯಾಡ್ರ್ಗಳು ವಿಕ್ಟಿಮೈಸ್ ಮಾಡ್ತೀವಿ, ಇದೆಲ್ಲ ಹಿಂದೆಲ್ಲ ನೋಡಿರೋ ಅವತಾರಗಳೇನು ಹೊಸದೇನಿಲ್ಲ ಇದರಲ್ಲಿ. ಅದರಿಂದ ಈ ಹೆದರಿಕೆ, ಈ ಸುತ್ತೋಲೆಗಳು ಕೊಡೋದು, ಸಂಬಳ ಕೊಡೋದಿಲ್ಲ, ಇದೆಲ್ಲ ನಿಲ್ಲಿಸಬೇಕು. ಈ ಪಾಸ್ಟ್ ಟೈಮ್ಗಳೆಲ್ಲ ನಡೆಯೋದಿಲ್ಲ. ಆದ್ದರಿಂದ ಸ್ಟ್ರೈಕ್ ಬೇಡ ಅಂದರೆ ಕರೀರಿ, ಮಾತಾಡಿ. ನೀವು ಕರೆದು ಮಾತಾಡಿದ್ರೆ ಸ್ಟ್ರೈಕ್ ಆಗುತ್ತೆ ಅಷ್ಟೇ ಸರ್. ಈಗ ಈ ಹಿಂದೆ ಮುಷ್ಕರದಲ್ಲಿ ಭಾಗಿಯಾದವರಿಗೆ ನೋಟಿಸ್ ಕೊಟ್ಟು ಅವರು ಇವತ್ತು ಕೂಡ ಅಲೆದಾಡ್ತಿದ್ದಾರೆ. ಅವರು ಈ ಮುಷ್ಕರಕ್ಕೆ ಬೆಂಬಲ ಸೂಚಿಸಿಲ್ಲ. ಇದರಿಂದ ಏನಾದರೂ ಮುಷ್ಕರ ಎಫೆಕ್ಟ್ ಆಗುತ್ತಾ ಅಥವಾ ಎಷ್ಟು ಜನರ ಬೆಂಬಲ ಇದೆ ಸರ್? ಇದರಲ್ಲಿ ಎಷ್ಟು ಜನ ಭಾಗಿಯಾಗ್ಬೋದು ಅಂತ? ಇವಾಗ ನೋಡಿಪ್ಪ, ಒಂದಿದೆ, ಅವರು ಫಸ್ಟ್ ಆಫ್ ಆಲ್ ಬರೆಸ್ಕೊಂಡಿರೋದೇ ಸರಿ ಇಲ್ಲ. ಇಟ್ ಈಸ್ ಅವರ್ ರೈಟ್. ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್ ಪ್ರಕಾರ ಸ್ಟ್ರೈಕ್ ಮಾಡೋ ಹಕ್ಕು ನಮಗಿದೆ. ಆ ಕಾನೂನು ರೀತ್ಯ ಏನು ಹಕ್ಕಿದೆ ಅದ್ರ ವಿರುದ್ಧವಾಗಿ ಇವರು ಮುಚ್ಚಳಿಕೆ ತಗೊಳ್ಳೋಕ್ಕಾಗಲ್ಲ. ಆ್ಯಂಡ್ ಒಬ್ಬ ವ್ಯಕ್ತಿ ಮಾಡ್ತಿರೋ ಸ್ಟ್ರೈಕಲ್ಲ ಇದು. ಆ 7 ಯೂನಿಯನ್ಗಳು ಕರೆ ಕೊಟ್ಟು ಜಂಟಿಯಾಗಿ ಸ್ಟ್ರೈಕ್ ಮಾಡಿ ಅಂತ ಹೇಳ್ತಾ ಇರೋದು. ಆದ್ದರಿಂದ ಅವರ ಗೊಡ್ಡ ಬೆದರಿಕೆಗೆ ನಾವೇನು ಹೆದರೋದಿಲ್ಲ. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ಸತ್ತ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಸಾರಿಗೆ ಇಲಾಖೆಯ ನೌಕರರು ಮುಷ್ಕರವನ್ನು ನಾಳೆ ಕೈಗೊಂಡಿದ್ರು. ಹೀಗಾಗಿ
ಒಂದ್ ಕಡೆ ಸಾರಿಗೆ ಇಲಾಖೆಯ ಸಂಘಟನೆಗಳ ಕ್ರಿಯಾಶೀಲ ಸಮಿತಿಯ ಅಧ್ಯಕ್ಷ ಅನಂತ್ ಸುಬ್ಬರಾವ್ ರವರು ವಿಧಿವಶರಾಗಿದ್ದಾರೆ. ಹೀಗಾಗಿ ಸಾರಿಗೆ ಇಲಾಖೆಯ ಈ ಒಂದು ಮುಷ್ಕರವನ್ನ ಮುಂದೂಡಲಾಗಿದೆ. ಹೃದಯಾಘಾತದಿಂದ ಅನಂತ ಸುಬ್ಬರಾವ್ ನಿಧನರಾಗಿದ್ದಾರೆ. ಸಾರಿಗೆ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷ ವಿಧಿವಶರಾಗಿದ್ದಾರೆ. ಬೆಂಗಳೂರಲ್ಲಿ ಅನಂತ ಸುಬ್ಬರಾವ್ ಕೊನೆಯುಸಿರು. ನಾಳೆ ನಡಿಬೇಕಿದ್ದ ಸಾರಿಗೆ ಮುಷ್ಕರ ಮುಂದೂಡಿಕೆ ಮಾಡಲಾಗಿದೆ. ಅನಂತ ಸುಬ್ಬರಾವ್ ನಿಧನದ ಬೆನ್ನಲ್ಲೇ ಮುಷ್ಕರವನ್ನ ಮುಂದೂಡಿದ್ದಾರೆ. ಹೃದಯಾಘಾತದಿಂದ ಅನಂತ ಸುಬ್ಬರಾವ್ ನಿಧನರಾಗಿದ್ದಾರೆ. ಸಾರಿಗೆ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿಯ ಅಧ್ಯಕ್ಷರಾಗಿದ್ದರು ಇವರು. ಬೆಂಗಳೂರಲ್ಲಿ ಅನಂತ ಸುಬ್ಬರಾವ್ ವಿಧಿವಶರಾಗಿದ್ದಾರೆ. ನಾಳೆ ಸಾರಿಗೆ ಇಲಾಖೆಯ ಮುಷ್ಕರವನ್ನು ಕೈಗೊಳ್ಳಲಾಗಿತ್ತು. ಹೀಗಾಗಿ ಯಾವಾಗ ಸುಬ್ಬರಾವ್ ನಿಧನರಾದರೂ ಈ ಸಾರಿಗೆ ಇಲಾಖೆಯ ಮುಷ್ಕರವನ್ನು ಮುಂದೂಡಿಕೆ ಮಾಡಲಾಗಿದೆ. ರಿಪಬ್ಲಿಕ್ ಕನ್ನಡದ ಜೊತೆ ಕೊನೆಯದಾಗಿ ಇವರು ಮಾತನಾಡಿದರು. ನಾಳೆ ವಿವಿಧ ಬೇಡಿಕೆಗಳನ್ನು ಇಟ್ಕೊಂಡು ಸಾರಿಗೆ ಇಲಾಖೆ ನೌಕರರು ಮುಷ್ಕರವನ್ನು ಕೈಗೊಂಡಿದ್ದರು. 38 ತಿಂಗಳ ಹಿಂಬಾಕಿ ವೇತನಕ್ಕೆ ಆಗ್ರಹ ಮಾಡಿ ಸರ್ಕಾರಿ ಸಾರಿಗೆ ಇಲಾಖೆ ನೌಕರರು ಮುಷ್ಕರವನ್ನು ಕೈಗೊಂಡಿದ್ದರು. ರಿಪಬ್ಲಿಕ್ ಕನ್ನಡದ ಜೊತೆ ಕೊನೆಯದಾಗಿ ಅನಂತ ಸುಬ್ಬರಾವ್ ಮಾತನಾಡಿದರು. ಹೋರಾಟದ ಬಗ್ಗೆ ಮಧ್ಯಾಹ್ನ ಮಾತನಾಡಿದ್ದ ಸಾರಿಗೆ ಮುಖಂಡ, ನೌಕರರಿಗೆ ನ್ಯಾಯ ಸಿಗಬೇಕು ಅಂತ ಅನಂತ ಸುಬ್ಬರಾವ್ ಮಾತನಾಡಿದರು. ನಾಳೆ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದ ಸಾರಿಗೆ ಸಂಘಟನೆ ಜಂಟಿ ಕ್ರಿಯಾ ಸಮಿತಿಯ ಅಧ್ಯಕ್ಷರು ರಿಪಬ್ಲಿಕ್ ಕನ್ನಡದ ಜೊತೆ ಕಡೆಯದಾಗಿ ಮಾತನಾಡಿದ್ರು. ಹೋರಾಟದ ಬಗ್ಗೆ ಮಧ್ಯಾಹ್ನ ಮಾತನಾಡಿದ್ರು. ಆದರೆ ಈಗ ಅನಂತ ಸುಬ್ಬರಾವ್ ಅವರು ವಿಧಿವಶರಾಗಿದ್ದಾರೆ. ನಾಳೆ ಸಾರಿಗೆ ಇಲಾಖೆ ಈ ಮುಷ್ಕರ ನಡಿಬೇಕಿತ್ತು. ಹೀಗಾಗಿ ಮತ್ತೆ ಮುಂದೂಡಿದ್ದಾರೆ. ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷರಾಗಿರುವಂತಹ ಅನಂತ್ ಸುಬ್ಬರಾವ್ ಇದ್ದಾರೆ. ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ಇವತ್ತು ಮುಷ್ಕರ ಆದಮೇಲೆ ನಿಮ್ಮ ಹೋರಾಟ ಹೆಂಗಿರುತ್ತೆ ಸರ್? ಇವತ್ತು ಆ್ಯಕ್ಚುಲಿ ಮುಷ್ಕರ ನಾವು ಮಾಡ್ತಾ ಇಲ್ಲ. ಇವತ್ತೊಂದು ಪ್ರತಿಭಟನೆ ಮಾಡ್ತಿದ್ದೀವಿ. ರಾಜ್ಯದ ಮೂಲೆಗಳಿಂದ ನಮ್ಮ ಕಾರ್ಯಕರ್ತರು 6-7 ಸಂಘಟನೆಗಳಿಗೆ ಸೇರಿರುವಂಥ ಜಂಟಿ ಕ್ರಿಯಾ ಸಮಿತಿ ಸದಸ್ಯರು ಬಂದು ಪ್ರೊಟೆಸ್ಟ್ ಮಾಡ್ತಾಯಿದ್ದೀವಿ ಇವತ್ತು. ಮತ್ತು ಇವತ್ತೊಂದು ಎಚ್ಚರಿಕೆ ಅವರು ನಾವು ಕೊಡೋಕ್ಕೆ ಬಯಸೋದೇನಂತ ಹೇಳಿದರೆ, ಮುಖ್ಯವಾಗಿ 2 ಬೇಡಿಕೆ ಇದೆ. 38 ತಿಂಗಳ ಅರಿಯರ್ಸು, ಅದರಲ್ಲಿ 718 ಕೋಟಿ ಕೊಡಲಿಕ್ಕೆ ಸರ್ಕಾರ ಒಪ್ಪಿದೆ. ಇನ್ನು 1100 ಕೋಟಿ ರೂಪಾಯಿ ನಮ್ಗೆ ಬರಬೇಕು. 1/1/24ರಿಂದ ವೇತನ ಹೆಚ್ಚಳ ಆಗಬೇಕು. ಈ 2 ಬೇಡಿಕೆಗಳ ಬಗ್ಗೆ ಒಂದು ಪಾಸಿಟಿವ್ ಆಗಿ ಈಗ ಸರ್ಕಾರ ನಡೀದೇ ಇದ್ದರೆ ಬಸ್ ನಾವು ನಿಲ್ಲಿಸ್ತೀವಿ. ಒಂದೇನು ಎಸೆನ್ಷಿಯಲ್ ಸರ್ವಿಸ್ ಆ್ಯಕ್ಟ್ ತಂದುಬಿಟ್ಟಿದ್ದೀವಿ ಎಸ್ಮಾ, ಆದ್ದರಿಂದ ನಿಮ್ಮನ್ನು ಎಲ್ಲ ಬ್ಯಾನ್ ಮಾಡ್ತೀವಿ ಸ್ಟ್ರೈಕು ಅಂತೆಲ್ಲ ಹೆದರಿಸ್ಕೊಳ್ಳಿ, ಏನು ಚಿಂತೆ ಇಲ್ಲ. ಅಲ್ಲಿ ಹೋರಾಟಕ್ಕೆ ಬಂದವರು ಎಲ್ಲದಕ್ಕೂ ನಾವು ತಯಾರಿದ್ದೀವಿ. ಅದೆಲ್ಲ ಹೋರಾಟಕ್ಕೆ ಬಂದವರು ಇದೆಲ್ಲ ಫೇಸ್ ಮಾಡೋಕ್ಕಾಗದಿದ್ದರೆ ಹೋರಾಟಗಳಾಗಲ್ಲ. ಈ ಗುಲಾಮಗಿರಿ ಪದ್ಧತಿ ನಾವು ಒಪ್ಕೊಂಡಿಲ್ಲ. ಕಾನೂನಿರಲಿ ಬಿಡಲಿ, ನಮ್ಮ ವಿರುದ್ಧವಾಗಿರಲಿ, ಖಂಡಿತ ನಾವು ಸ್ಟ್ರೈಕ್ ಮಾಡ್ತೀವಿ. ಆ ಸ್ಥಿತಿಗೆ ತಳ್ಳಬೇಡಿ ಅಂತ ನಾವು ಸರ್ಕಾರ ಕೇಳ್ತೀವಿ. ಇವತ್ತಿನ ಒಂದು ಮೊಬಿಲೈಸೇಷನ್ನು 16,000 ಜನ ರಾಜ್ಯದ ಮೂಲೆಗಳಿಂದ ಬಂದಿದ್ದಾರೆ. ಅದು ಒಂದು ಎಚ್ಚರಿಕೆ ಗಂಟೆ ಸರ್ಕಾರಕ್ಕೆ ಆಗಬೇಕು. ಮತ್ತು ಸರ್ಕಾರಕ್ಕೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ಸಾರಿಗೆ ನೌಕರನ್ನ ಎದುರಾಕ್ಕೊಳ್ಳೋಕೆ ಹೋಗಬೇಡಿ. ಮೈ ಮೇಲೆ ಯಾಕೆ ಇಡೋಕೆ ಹೋಗ್ತೀರಾ? ಇನ್ನು 1000 ಕೋಟಿ 1100 ಕೋಟಿ ಕೊಡೋಕ್ಕೆ ನಿಮಗೇನಂತ ಬರ್ಡನ್ ಆದರೆ 2 ಇನ್ಸ್ಟಾಲ್ಮೆಂಟಲ್ಲಿ ಕೊಡಿ. ವಿ ಹ್ಯಾವ್ ಗಿವನ್ ಯು ದಿ ಆಪ್ಷನ್. ಬಟ್ 1/1/24ರಿಂದ ವೇತನ ಹೆಚ್ಚಳ ಆಗಲೇಬೇಕು. ಅದು ನೆಗೋಷಿಯಬಲ್. 25% ಕೇಳಿದ್ವಿ, ಕರೆದು ಮಾತನಾಡಿ ಅದು ಯಾವಪ್ಪ ಆಗುತ್ತೋ ಒಂದು ರೀಸನಬಲ್ಲಾಗಿ ವಿ ಆರ್ ಪ್ರಿಪೇರ್ಡ್ ಟು ಅಕ್ಸೆಪ್ಟ್ ಇಟ್. ಅದರಿಂದ ಅದು ಬಿಟ್ಟುಬಿಟ್ಟು ಎಸ್ಮಾ ಉಪಯೋಗಿಸ್ತೀವಿ, ನಿಮ್ಮ ಕ್ಯಾಡ್ರ್ಗಳು ವಿಕ್ಟಿಮೈಸ್ ಮಾಡ್ತೀವಿ, ಇದೆಲ್ಲ ಹಿಂದೆಲ್ಲ ನೋಡಿರೋ ಅವತಾರಗಳೇನು ಹೊಸದೇನಿಲ್ಲ ಇದರಲ್ಲಿ. ಅದರಿಂದ ಈ ಹೆದರಿಕೆ, ಈ ಸುತ್ತೋಲೆಗಳು ಕೊಡೋದು, ಸಂಬಳ ಕೊಡೋದಿಲ್ಲ, ಇದೆಲ್ಲ ನಿಲ್ಲಿಸಬೇಕು. ಈ ಪಾಸ್ಟ್ ಟೈಮ್ಗಳೆಲ್ಲ ನಡೆಯೋದಿಲ್ಲ. ಆದ್ದರಿಂದ ಸ್ಟ್ರೈಕ್ ಬೇಡ ಅಂದರೆ ಕರೀರಿ, ಮಾತಾಡಿ. ನೀವು ಕರೆದು ಮಾತಾಡಿದ್ರೆ ಸ್ಟ್ರೈಕ್ ಆಗುತ್ತೆ ಅಷ್ಟೇ. ಸರ್, ಈಗ ಈ ಹಿಂದೆ ಮುಷ್ಕರದಲ್ಲಿ ಭಾಗಿಯಾದವರಿಗೆ ನೋಟಿಸ್ ಕೊಟ್ಟು ಅವರು ಇವತ್ತು ಕೂಡ ಅಲೆದಾಡ್ತಿದ್ದಾರೆ. ಅವರು ಈ ಮುಷ್ಕರಕ್ಕೆ ಬೆಂಬಲ ಸೂಚಿಸಿಲ್ಲ. ಇದರಿಂದ ಏನಾದರೂ ಮುಷ್ಕರ ಎಫೆಕ್ಟ್ ಆಗುತ್ತಾ ಅಥವಾ ಎಷ್ಟು ಜನರ ಬೆಂಬಲ ಇದೆ ಸರ್? ಇದರಲ್ಲಿ ಎಷ್ಟು ಜನ ಭಾಗಿಯಾಗ್ಬೋದು ಅಂತ? ಇವಾಗ ನೋಡಿಪ್ಪ, ಒಂದಿದೆ, ಅವರು ಫಸ್ಟ್ ಆಫ್ ಆಲ್ ಬರೆಸ್ಕೊಂಡಿರೋದೇ ಸರಿ ಇಲ್ಲ. ಇಟ್ ಈಸ್ ಅವರ್ ರೈಟ್. ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್ ಪ್ರಕಾರ ಸ್ಟ್ರೈಕ್ ಮಾಡೋ ಹಕ್ಕು ನಮಗಿದೆ. ಆ ಕಾನೂನು ರೀತ್ಯ ಏನು ಹಕ್ಕಿದೆ ಅದ್ರ ವಿರುದ್ಧವಾಗಿ ಇವರು ಮುಚ್ಚಳಿಕೆ ತಗೊಳ್ಳೋಕ್ಕಾಗಲ್ಲ. ಆ್ಯಂಡ್ ಒಬ್ಬ ವ್ಯಕ್ತಿ ಮಾಡ್ತಿರೋ ಸ್ಟ್ರೈಕಲ್ಲ ಇದು. ಆ 7 ಯೂನಿಯನ್ಗಳು ಕರೆ ಕೊಟ್ಟು ಜಂಟಿಯಾಗಿ ಸ್ಟ್ರೈಕ್ ಮಾಡಿ ಅಂತ ಹೇಳ್ತಾ ಇರೋದು. ಆದ್ದರಿಂದ ಅವರ ಗೊಡ್ಡ ಬೆದರಿಕೆಗೆ ನಾವೇನು ಹೆದರೋದಿಲ್ಲ. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ಸತ್ತ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.